ದೇವರ ಮುಂದೆನೇ ಪ್ರಮಾಣ ನಡೆದಿದೆ. ಅದು ಶನಿ ದೇವರ ಮುಂದೆನೇ ಪ್ರಮಾಣ ಮಾಡಿರುವಂಥದ್ದು. ರಕ್ತ ಸಿಕ್ತವಾಗಿದೆ. ಈಗ ಆಣೆ ಪ್ರಮಾಣ ಎಲ್ಲವೂ ಕೂಡ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ ತುಮಕೂರಿನಲ್ಲಿ. ಪ್ರೀತಿಯ ವಿಷಯಕ್ಕೆ ಶುರುವಾದಂತಹ ಜಗಳ ದೇವಸ್ಥಾನದ ಮುಂದೆ ಬಂದು ತಲುಪಿದೆ. ದೇವಸ್ಥಾನದ ಮುಂದೆಯೂ ಕೂಡ ದೊಡ್ಡ ಮಟ್ಟದ ಗಲಾಟೆ ಆಗಿರುವಂಥದ್ದು. ಶನಿದೇವರ ಮುಂದೆನೇ ಪ್ರಮಾಣ, ರಕ್ತ ಸಿಕ್ತವಾಯಿತು, ಆಣೆ ಪ್ರಮಾಣ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಪ್ರೀತಿ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಏನಿದೆ ದೇವಸ್ಥಾನದ ಮುಂದೆ ಬಂದು ನಿಂತಿದೆ. ಆಣ ಮೋಡಕ್ಕೆ ಬಂದು ಲಾಂಗ್ಗಳನ್ನು ಹಿಡಿದುಕೊಂಡು ಮೃಗೀಯ ರೀತಿಯಾಗಿ ವರ್ತನೆ ಮಾಡಿದ್ರು. ತುಮಕೂರು ಜಿಲ್ಲೆ ಕುಣಿಗಲ್ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ನಡೆದಿದೆ. ಯಾರು ಮಾಡಿದ್ರಲ್ಲ ದಾಳಿ ಅವರು. ಕುಣಿಗಲ್ನಲ್ಲಿ ಲಾಂಗ್ ಹಿಡಿದು ಅಬ್ಬರಿಸಿದಂತಹ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಈಗ ಮಂಜು ಮತ್ತು ನಾಗೇಶ್ ಅಂತ ಹೇಳಲಾಗ್ತಾ ಇದೆ ಬಂಧಿತರು. ಜನವರಿ 31ರಂದು ರಾತ್ರಿ ಸಾರ್ವಜನಿಕವಾಗಿ ಲಾಂಗು ಮಚ್ಚುಗಳನ್ನು ಬೀಸಿದ್ರು ಇವರು. ಜಗದೀಶ್ ವಿಜಯ್ ಎಂಬುವವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ನಡೆಸಿದ್ರು. ಮೊಬೈಲ್ನಲ್ಲಿ ಸೆರೆಯಾಗಿದ್ದಂತಹ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ಹಿಡ್ಕೊಂಡಿದ್ದಾರೆ. ಶನಿದೇವರ ಮುಂದೆನೆ ಈ ರೀತಿಯಾಗಿ ನಡೆದಿದೆ. ಒಂದು ದೇವಸ್ಥಾನದ ಮುಂದೆ ನೋಡಿ ಆಣೆ ಪ್ರಮಾಣವನ್ನು ಮಾಡ್ತಾ ಇದ್ರು. ಯಾವ ವಿಚಾರಕ್ಕಾಗಿ? ಪ್ರೀತಿಯ ವಿಚಾರಕ್ಕಾಗಿ. ಆ ಜಗಳ ಶುರುವಾಗಿತ್ತು. ಆ ಜಗಳ ಯಾವ ರೀತಿಗೆ ಹೋಯ್ತು ಅಂದರೆ ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಹೊಡೆದಾಡಿದ್ರು, ಹಲ್ಲೆ ಮಾಡಿದ್ರು, ರಕ್ತ ಹರಿತು ಅಲ್ಲಿ. ಅಂತಹ ಘಟನೆ ಆಯಿತು. ಈ ಘಟನೆ ಬಗ್ಗೆ ತುಮಕೂರು ಜಿಲ್ಲೆಯ ಕುಣಿಗಲ್ ಪೊಲೀಸರು ಏನಿದ್ದಾರೆ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರು ಆರೋಪಿಗಳನ್ನ ಯಾರು ಹಲ್ಲೆ ಮಾಡಿದ್ರಲ್ಲ ಅವ್ರನ್ನ ಬಂಧಿಸಿದ್ದಾರೆ. ಮಂಜು ಮತ್ತೆ ನಾಗೇಶ ಇವರಿಬ್ಬರನ್ನು ಬಂಧಿಸಿದ್ದಾರೆ ಪೊಲೀಸರು. ಜನವರಿ 31ನೇ ತಾರೀಕು ರಾತ್ರಿ ನಡೆದಂತಹ ಘಟನೆ ಇದು. ಸಾರ್ವಜನಿಕವಾಗಿ ರಸ್ತೆಯಲ್ಲಿ ದೇವಸ್ಥಾನದ ಮುಂದೆ ಲಾಂಗು ಮಚ್ಚುಗಳನ್ನು ಹಿಡಿದುಕೊಂಡು ಹಲ್ಲೆಯನ್ನ ಮಾಡ್ತಾರೆ ಅಂತ. ಇವರಿಗೆ ಕಾನೂನಿನ ಮೇಲೆ ಭಯ ಇಲ್ಲ, ಪೊಲೀಸರ ಮೇಲೆ ಕೂಡ ಅಷ್ಟೇ. ಈ ಘಟನೆ ಏನು ನಡೀತಾ ಇತ್ತಲ್ಲ, ಆ ಘಟನೆಯನ್ನು ಅಲ್ಲಿನ ಸ್ಥಳೀಯರು ಯಾರೋ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ರೆಕಾರ್ಡ್ ಮಾಡ್ಕೊಂಡಿರೋದ್ರಿಂದ ಗೊತ್ತಾಗಿದೆ ಯಾರು ಹಲ್ಲೆ ಮಾಡಿದ್ರು, ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅಂತ ಹೇಳಿ. ಇವ್ರ ಕಡೆಯವರು ಮಾಡಿದ್ರು ಅಥವಾ ಬೇರೆಯವರು ಮಾಡಿದ್ರು ಗೊತ್ತಿಲ್ಲ. ಇಬ್ಬರು ನೋಡಿ ಯಾವ ರೀತಿಯಾಗಿ ಜಗಳ ಆಡ್ತಾ ಇದ್ದಾರೆ. ಇದು ಪ್ರೀತಿಯ ವಿಚಾರವಾಗಿ ಲವ್ ಮ್ಯಾಟ್ರಿಂದ ಆಗಿರುವಂಥದ್ದು. ತುಮಕೂರಿನಲ್ಲಿ ಆಗಿರುವಂಥದ್ದು ಇದು. ಪೊಲೀಸರು ಹುಡುಕಿದ್ದಾರೆ. ಏನು ಮೊಬೈಲಲ್ಲಿ ಸಿಕ್ಕಿತ್ತಲ್ಲ ವಿಡಿಯೋ, ಅದನ್ನು ನೋಡಿದ್ದಾರೆ. ಯಾರು ಎತ್ತ ಅಂತ ಕಂಡುಹಿಡಿದಿದ್ದಾರೆ. ಕಂಡುಹಿಡಿದು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಯಾರಾದರೂ ಇದ್ರಾ ಅಂತ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರು ನಿಜವಾಗಿ ಕೂಡ ಒಂದು ರೀತಿಯಲ್ಲಿ ಕ್ವಿಕ್ಕಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಈ ಒಂದು ವಿಚಾರದಲ್ಲಿ. ತುಮಕೂರು ಜಿಲ್ಲೆಯ ಕುಣಿಗಲ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಯಾವ ವಿಚಾರಕ್ಕೆ ಗಲಾಟೆ ಆಯಿತು? ನಡು ರಸ್ತೆಯಲ್ಲಿ ನೀವು ಲಾಂಗು ಮಚ್ಚುಗಳನ್ನು ಹಿಡಿದುಕೊಂಡು ಹೊಡೆದಾಡ್ತೀರಾ ಅಂತಂದರೆ ಏನು ಕಾರಣ ಇದೆ? ಬರೀ ಲವ್ ಮ್ಯಾಟ್ರಾ ಮತ್ತು ಮತ್ತೊಂದು ಏನಾದರೂ ಇದೆಯಾ? ಮಂಜು ಮತ್ತು ನಾಗೇಶ್ ಇಬ್ಬರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಜಗದೀಶ್ ವಿಜಯ್ ಏನಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗಿರುವಂಥದ್ದು. ಇಬ್ಬರು ಬಂದು ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ನೋಡಿ. ಪೊಲೀಸರು ನಿಜಕ್ಕೂ ಕೂಡ ಒಳ್ಳೆ ರೀತಿಯಾದ ಕೆಲಸವನ್ನು ಮಾಡಿದರೆ ತುಂಬ ಬೇಗ ಅವ್ರನ್ನ ಹಿಡ್ಕೊಂಡಿದ್ದಾರೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಈಗ ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗ್ತಾ ಇದೆ. ಬರೀ ಲವ್ ವಿಚಾರವಾಗಿ ಆಗಿದ್ದು ಅಥವಾ ಮತ್ತೆ ಏನಾದರೂ ಆಯಿತು ಇದ್ರ ಬಗ್ಗೆ ಸ್ಫೋಟಕವಾದ ಮಾಹಿತಿ ಇದೆ. ಪೊಲೀಸರು ಅವರನ್ನು ಹಿಡಿದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಎಲ್ಲವೂ ಕೂಡ ಬಯಲಾಗಿದೆ. ವಿಚಾರಣೆಯಲ್ಲಿ ತಂಗಿಯ ಪ್ರೀತಿಯೇ ಮುಳುವಾಯಿತು ಅಂತ ಹೇಳಲಾಗ್ತಾ ಇದೆ. ಈ ಘಟನೆಯಲ್ಲಿ ಆರೋಪಿ ಮಂಜು ತಂಗಿಯ ಜೊತೆ ಜಗದೀಶ್ ಲವ್ ಡವ್ವಿಯನ್ನು ನಡೆಸಿದ್ದ. ಇದು ಅಣ್ಣ ಮಂಜುಗೆ ಕಿಂಚಿತ್ತೂ ಕೂಡ ಇಷ್ಟ ಇರಲಿಲ್ಲ. ಮಂಜು ಕಟ್ಟಿಸಿದಂತಹ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಜಗದೀಶ್ ಕೂಡ ಬಂದಿರ್ತಾನೆ. ಇದರಿಂದ ಮತ್ತಷ್ಟು ಕುಪಿತನಾದಂತಹ ಮಂಜು ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿರುವಂಥದ್ದು. ನಂತರ ಇಬ್ಬರ ನಡುವೆ ದೊಡ್ಡ ಗಲಾಟೆನೇ ನಡೆಯುತ್ತೆ ಹಣದ ವಿಚಾರವಾಗಿ. ರಾಜಿ ಪಂಚಾಯಿತಿ ನಡೆದಿರುತ್ತೆ. ದೇವಸ್ಥಾನದ ಮುಂದೆ ಬಾ ಆಣೆ ಪ್ರಮಾಣ ಮಾಡೋಣ ಅಂತ ಹೇಳಿರ್ತಾರೆ. ಆದರೆ ಅಲ್ಲಿ ಇದೇ ವೇಳೆ ಏನಾಗಿದೆ? ಗಲಾಟೆ ಆಗಿದೆ. ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನು ವಿಚಾರಣೆ ನಡೆಸಿದಾಗ ಎಲ್ಲ ಸತ್ಯಾಂಶ ಬಯಲಾಗಿದೆ. ತಂಗಿಯ ಪ್ರೀತಿಯ ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಇದು. ಆರೋಪಿ ಮಂಜು ಏನಿದ್ದಾನೆ, ಆರೋಪಿ ಮಂಜು ತಂಗಿ ಜೊತೆ ಜಗದೀಶ್ ಪ್ರೀತಿ ಮಾಡ್ತಾ ಇರ್ತಾನೆ, ಲವ್ ಡವೆ ನಡೆಸ್ತಾ ಇರ್ತಾನೆ. ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಕನೆಕ್ಷನ್ ಇರುತ್ತೆ. ಇದು ಅಣ್ಣ ಮಂಜುನಾಥ್ಗೆ ಗೊತ್ತಾಗುತ್ತೆ. ಆದರೆ ಆತನಿಗೆ ಇಷ್ಟ ಇರೋದಿಲ್ಲ. ಜಗದೀಶ್ನನ್ನು ಲವ್ ಮಾಡ್ತಾ ಇರೋದು, ಪ್ರೀತಿ ಮಾಡ್ತಾ ಇರೋದು, ಸಲಿಗೆಯಿಂದ ನಡೆದುಕೊಳ್ತಾ ಇರುವಂಥದ್ದು. ಇನ್ನು ಅಷ್ಟೇ ಅಲ್ಲ ನೋಡಿ, ಮಂಜು ಏನಿರ್ತಾನೆ, ಒಂದು ಮನೆ ಕಟ್ಸಿರ್ತಾನೆ, ಹೊಸ ಮನೆ. ಅದರ ಗೃಹ ಪ್ರವೇಶ ಇರುತ್ತೆ. ಅದಕ್ಕೆ ಜಗದೀಶ್ನ ಕರೆದಿರ್ತಾಳೆ ತಂಗಿ ಬಾ ಅಂತ ಹೇಳಿ. ಜಗದೀಶ್ ಹೋಗಿರ್ತಾನೆ. ಅದು ಕೂಡ ಇಷ್ಟ ಇರೋದಿಲ್ಲ.
ಇದರಿಂದ ಮಂಜುಗೆ ತುಂಬ ಕೋಪ ಬರುತ್ತೆ. ಏನು ನನ್ನ ತಂಗಿ ಜೊತೆನೇ ಓಡಾಡ್ತಾ ಇದ್ದಾನೆ, ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾನೆ ಅಂತ. ಇವರಿಬ್ಬರ ಮಧ್ಯೆ ಏನು ಹಣದ ವಿಚಾರ ಏನುತ್ತೆ, ಅದಕ್ಕೆ ಜಗಳ ಆಗಿರುತ್ತೆ. ಆ ಜಗಳ ಬೇರೆ ರೀತಿಯಾಗಿ ಹೋಗುತ್ತೆ. ವಿಚಾರ ಹಣದ್ದೇ ಇರ್ಬೋದು, ಆದರೆ ಅದರ ಹಿಂದೆ ಇರುವಂಥ ಮ್ಯಾಟ್ರ್ ಕೂಡ ಬೇರೆಯೇ ಇದೆ. ಇದು ಲವ್ ವಿಚಾರ ಅಂತ. ಇನ್ನು ಇದ್ರ ಬಗ್ಗೆ ಪಂಚಾಯತಿ ಮಾಡ್ತಾ ಇರ್ತಾರೆ. ಆಣೆ ಪ್ರಮಾಣ ಮಾಡೋಣ ಬಾ ಅಂತ ಹೇಳಿ ದೇವಸ್ಥಾನದ ಮುಂದೆ ಕರೆದಿರ್ತಾರೆ. ಹೀಗಿರುವಾಗ ಅಲ್ಲಿ ಘಟನೆ ನಡೆದಿರುವಂಥದ್ದು. ಪೊಲೀಸರು ಎಲ್ಲ ಕಾರ್ಯಾಚರಣೆ ಮಾಡಿದಾಗ ತಂಗಿಯ ಮದುವೆ ಅಥವಾ ಮದುವೆ ಅಂತ ಲವ್ ವಿಚಾರ ಏನಿದೆ ಎರಡು ಕೂಡ ಬಂದಿರುತ್ತಲ್ಲ. ನಾನು ಹೆಂಗೆ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮ ತಂಗಿನ ಅಂತ ಹೇಳಿ, ಅದು ಮಂಜುಗೆ ಇಷ್ಟ ಇರ್ತಾ ಇರಲಿಲ್ಲ, ಜಗದೀಶನ ಇಷ್ಟಪಡ್ತಾರೆ ಅಂತ. ಹೀಗಾಗಿ ಮಂಜು ಏನಿದ್ದಾನೆ ಬೆಳಗ್ಗೆನೆ ಲಾಂಗನ್ನು ಹಿಡಿದುಕೊಂಡು ಬಂದಿದ್ದಾನೆ. ಅದೆಲ್ಲಿ ಅಂಗಡಿಗೆ ಹೋಗಿ ಕೊಂಡ್ಕೊಂಡು ಬಂದು ಖರೀದಿ ಮಾಡಿ ಕಾರ್ನಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಬಚ್ಚಿಟ್ಕೊಂಡು ಬಂದು ಆಣೆ ಪ್ರಮಾಣ ಮಾಡೋಕ್ಕೆ ಬಾ ಅಂತ ಕರೆದಿರ್ತಾರಲ್ಲ, ಬಂದಂಥ ಸಮಯದಲ್ಲಿ ಅಲ್ಲೇ ಆಗಿರುವಂಥದ್ದು. ಆಣೆ ಮಾಡಬೇಕಾದ್ರೆ ಶನಿದೇವರ ದೇವಸ್ಥಾನದ ಮುಂದೆ ಬಂದಿರ್ತಾರೆ, ಹಾಜರಾಗಿರ್ತಾರೆ. ದೇವಸ್ಥಾನದ ಬಳಿ ಎಲ್ಲರೂ ಕೂಡ ಸೇರಿದಾಗ ಈ ಜಗಳ ವಿಕೋಪಕ್ಕೆ ತಿರುಗಿರುವಂಥದ್ದು. ಗಲಾಟೆ ಶುರುವಾಗ್ತಿದ್ದಂತೆ ಕಾರಿನಲ್ಲಿದ್ದಂತಹ ಲಾಂಗನ್ನು ತೆಗೆದುಕೊಂಡು ಬಂದು ಮಂಜು ಹಲ್ಲೆ ಮಾಡಿದ್ದಾನೆ. ನಾಗೇಶ್, ಜಗದೀಶ್ ಹಾಗೂ ವಿಜಯ್ ಮೇಲೆ ಮನ ಬಂದಂತೆ ದಾಳಿ ಮಾಡಿದ್ದಾನೆ. ಮಂಜು ಬೆಳಗ್ಗೆನೆ ಲಾಂಗನ್ನು ಖರೀದಿಸಿರ್ತಾನೆ, ತನ್ನ ಕಾರ್ನಲ್ಲಿ ಬಚ್ಚಿಟ್ಕೊಂಡು ಬಂದಿರ್ತಾನೆ. ಆಣೆ ಮಾಡೋಕೆ ಬಾ ಅಂತ ದೇವಸ್ಥಾನದ ಹತ್ರ ಕರೆದಿರ್ತಾರೆ. ಶನಿದೇವರ ದೇವಸ್ಥಾನ ಅದು. ಆ ದೇವಸ್ಥಾನದ ಮುಂದೆ ಮಾತು ನಿಂತಿದೆ, ಬಂದಿರ್ತಾರೆ ಎಲ್ಲರೂ ಸೇರಿರ್ತಾರೆ. ಆಗ ಮಾತಿಗೆ ಮಾತು ಬೆಳೆಯುತ್ತೆ. ಮಾತಿಗೆ ಮಾತು ಬೆಳೆದು ಆ ಮಾತು ಏನಾಗುತ್ತೆ, ವಿಕೋಪಕ್ಕೆ ಹೋಗುತ್ತೆ. ದೊಡ್ಡ ಜಗಳ ಆಗೋಕ್ಕೆ ದಾರಿ ಆಗುತ್ತೆ. ನೀನೇನು ನಿಂದೇನು ನನ್ನ ತಂಗಿಯಿಂದ ಹ್ಯಾಕ್ ಬರ್ತಾ ಇದೆಯಾ, ಬೇಡ ಅಂತ ಆಗಲೇ ವಾರ್ನಿಂಗ್ ಕೊಟ್ಟಿದ್ದೆ ಅಲ್ವಾ, ಇದನ್ನು ಇಲ್ಲಿಗೆ ಬಿಟ್ಟುಬಿಡು ಅಂತ ಹೇಳಿರ್ತಾರೆ. ಅವರು ಇಲ್ಲ ನಾನು ಬಿಡೋದಿಲ್ಲ ಹಾಗೆ ಹೀಗೆ ಅಂತ ಮಾತನಾಡಿರ್ತಾರೆ. ಅದು ಯಾಕೆ ಬಿಡೋದಿಲ್ಲ, ಹೆಂಗೆ ಬಿಡೋದಿಲ್ಲ, ಹೌದಾ ಅಂತ ಹೇಳಿ ಜಗಳ ಶುರುವಾಗುತ್ತೆ. ಶುರು ಆದಮೇಲೆ ತುಂಬ ಕೋಪ ಬರುತ್ತೆ ಮಂಜುಗೆ. ಆಗ ಆ ಕಾರ್ನಲ್ಲಿ ಲಾಂಗನ್ನು ತಗೊಂಡು ಬಂದಿರ್ತಾನಲ್ಲ, ಅದನ್ನು ತಗೊಂಡೋಗಿ ಹಲ್ಲೆ ಮಾಡಿದ್ದಾನೆ. ಈ ರೀತಿಯಾಗಿ ಆಗಿದೆ ಘಟನೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.